ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲನ್ನು. ಇಂದು ನಾವು ನಮ್ಮ ಹೊಸ ಜರ್ನಿಯನ್ನು ಶುರು ಮಾಡ್ತಾ ಇದ್ದೇವೆ. ಅದು ಎಕ್ಸ್ಪ್ಲೋರ್ ನಮ್ಮ ಚಿಕ್ಕಬಳ್ಳಾಪುರ. ಇಂದು ನಾವು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲದಲ್ಲಿರುವ ಮುಕ್ತೀಶ್ವರ ದೇವಾಲಯದ ದರ್ಶನ ಮಾಡಿ ಬರೋಣ ಬನ್ನಿ. ಸುತ್ತ ಹಸಿರ ನಡುವೆ ಒಂದು ಮಠದ ಮಧ್ಯೆ ಇರುವ ಕಲ್ಯಾಣದಲ್ಲಿ ನಂದಿಯ ಬಾಯಿಂದ ವರ್ಷವಿಡೀ ಶುದ್ಧವಾದ ನೀರು ನಿಲ್ಲದೆ ಬರುತ್ತಿರ್ತದೆ. ಆ ನೀರನ್ನು ಸುತ್ತಮುತ್ತಲ 40 ಹಳ್ಳಿಯವರು ಇಂದಿಗೂ ಕುಡಿಯಲು ಬಳಸ್ತಾರೆ. ನೀರು ಕುಡಿಯಲು ಶುದ್ಧ ಮತ್ತು ತಂಪಾಗಿವೆ. ಇಲ್ಲಿರುವ ಮುಕ್ತಿ ಮಠದಲ್ಲಿ ಸಪ್ತ ಮಾತೆಯರ ದೇವಾಲಯವೂ ಸಹ ಇದೆ. ಇದೇ ಕಲ್ಯಾಣಿ ಹತ್ತಿರ ವಿಘ್ನ ನಿವಾರಕ ಗಣೇಶನ ದೇವಾಲಯವೂ ಸಹ ಇದೆ. ನೋಡಿ, ಇಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿದೆ ಮುಕ್ತೀಶ್ವರ ದೇವಾಲಯ. ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ ಸ್ನೇಹಿತರೆ, ಎಂಥ ವಿಹಂಗನ ನೋಟ. ಸುತ್ತಲೂ ಹಸಿರು, ಮಧ್ಯದಲ್ಲಿರುವ ಬೆಟ್ಟಗಳು. ಬನ್ನಿ ಮುಂದೆ ಹೋಗೋಣ ಬನ್ನಿ. ವಾವ್, ಅದ್ಭುತ ಅಲ್ವಾ? ನೋಡಿ, ಹೂಗಳಿಂದ ಮಾಲೆ ಹಾಕಿದಂತಿದೆ. ಹೂಗಳಲ್ಲಿ ಚಪ್ಪರ ಹಾಕಿ ನಮಗೆ ದೇವಸ್ಥಾನಕ್ಕೆ ಸ್ವಾಗತ ಮಾಡ್ದಂಗಿದೆ. ನೋಡಿ, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದೇ ನೋಡಿ ಮುಕ್ತೀಶ್ವರ ದೇವಾಲಯ. ಪುರಾಣಗಳ ಪ್ರಕಾರ ರಾಮಾಯಣ ಕಾಲದಲ್ಲಿ ಭರದ್ವಾಜ ಮುನಿಗಳು ಇಲ್ಲಿ ತಮ್ಮ ತಪಸ್ಸು ಮಾಡಿದ್ರೆಂದು ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗ ಮೂರ್ತಿಯನ್ನು ಮಹಾಭಾರತದ ಕಾಲದಲ್ಲಿ ಅರ್ಜುನನು ಪ್ರತಿಷ್ಠಾಪನೆ ಮಾಡಿದನೆಂದು ಪ್ರತೀತಿ. ಇಲ್ಲಿ ದೇವಾಲಯದ ಒಳಗೆ ಬಂದ ಕೂಡಲೇ 2 ನಂದಿ ವಿಗ್ರಹಗಳು ಕಾಣ್ತವೆ. ಅವು ಸಿದ್ಧಿ ಮತ್ತು ಬುದ್ಧಿಗೆ ಪ್ರತೀಕಗಳಾಗಿವೆ. ಮುಂದೆ ಶ್ರೀ ಮುಕ್ತೀಶ್ವರ ದೇವರ ಗರ್ಭಗುಡಿ, ಎಡಕ್ಕೆ ಶ್ರೀ ವಿನಾಯಕ ದೇವರ ಗರ್ಭಗುಡಿ, ಬಲಕ್ಕೆ ಬಂದ್ರೆ ಶ್ರೀ ಮಾತಾ ಪಾರ್ವತಿ ದೇವರ ಗರ್ಭಗುಡಿ ಇರ್ತದೆ. ಸ್ನೇಹಿತರೆ, ಇಲ್ಲಿರುವ ಪ್ರತೀತಿ ಅಂದ್ರೆ ಹೊರಗಡೆ ಕಾಣುವ ಅತ್ತಿ ಮರಕ್ಕೆ ಇಲ್ಲಿ ಸಿಗುವ ಬಟ್ಟೆಯಿಂದ ಇಷ್ಟಾರ್ಥ ಮನದಲ್ಲಿ ಪ್ರಾರ್ಥಿಸಿ ಇಲ್ಲಿ ಕಟ್ಟಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ಪ್ರತೀತಿ. ಈ ಕ್ಷೇತ್ರದಲ್ಲಿ ಮದುವೆ ಕಾರ್ಯಗಳು ಸಹ ನಡೀತವೆ. ದೇವಾಲಯದಲ್ಲಿ ಛತ್ರದ ವ್ಯವಸ್ಥೆಯೂ ಸಹ ಇದೆ. ನಿಜವಾಗಿಯೂ ನಾವಿಲ್ಲಿ ಅನುಭವಿಸಿದ ಕ್ಷಣಗಳು ತುಂಬಾ ಮಧುರವಾದವು. ಇಲ್ಲಿ ನಾವು ಹೊಸ ತರದ ಪಾಸಿಟಿವ್ ಎನರ್ಜಿಯನ್ನು ಅನುಭವಿಸಿದೆವು. ಇಲ್ಲಿರುವ ಶಕ್ತಿ ಅಗಾಧವಾದುದು ಮತ್ತು ಇಲ್ಲಿ ನೆಗೆಟಿವಿಟಿಯನ್ನು ದೂರ ಮಾಡುತ್ತದೆ.